ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಘು ರಾಮನ್ ಕೊಪ್ಪ. ಇವತ್ತು ನಾನು ಕಲ್ಲಿನ ಕೋಟೆ ಚಿತ್ರದುರ್ಗದಲ್ಲಿದ್ದೀನಿ. ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಇಬ್ಬರು ಘಟಾನುಘಟಿಗಳು ಸ್ಪರ್ಧೆ ಮಾಡ್ತಿದ್ದಾರೆ. ಅದರಲ್ಲಿ ಮೊದಲನೇದಾಗಿ BJPಯಿಂದ ಗೋವಿಂದ ಕಾರಜೋಳ ಅವರಿದ್ದಾರೆ, ಹಾಗೆಯೇ ಕಾಂಗ್ರೆಸ್ಸಿಂದ BN ಚಂದ್ರಪ್ಪ ಅವರಿದ್ದಾರೆ. ಹಾಗಾದರೆ ಜನಗಳ ಮತ ಯಾರ ಪರವಿದೆ, ಜನರ ಒಲವು ಯಾರ ಪರವಾಗಿದೆ ಅನ್ನೋದನ್ನು ಈಗ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ಬನ್ನಿ. ಈಗ ನಾವು ಚಿತ್ರದುರ್ಗದ ಮೇನ್ ಸರ್ಕಲಲ್ಲಿ ಇದ್ದೀವಿ. ಇಲ್ಲಿನ ಜನಗಳ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ ಬನ್ನಿ. ಯಾರಿಗೆ ಓಟ್ ಹಾಕ್ತೀರಿ ಸರ್? ನಾವು ಕಾಂಗ್ರೆಸ್ ಬಿಟ್ಟರೆ ಬೇರೆಯವ್ರಿಗೆ ಯಾರು ಹಾಕಲ್ಲ ಸರ್. ನಾವು ಕಾಂಗ್ರೆಸ್ಸಿಂದ ನಾವು ಉದ್ಧಾರ ಆಗಿದೆ ಸರ್. ರೈತರು ನಮಗೆ ಉಳಿಸಿದ್ದಾರೆ ಸರ್. ಏನ್ ಮಾಡಿದ್ದಾರೆ? ಏನ್ ಮಾಡಿದ್ದಾರೆ ಅವರು? ನಮಗೆ ಇದು ಎಕರೆಗೆ ಇಷ್ಟು ದುಡ್ಡು ಹಾಕ್ತಾ ಇದ್ದಾರೆ ಸರ್. ನಮಗೆ ಎಕರೆಗೆ? ಹೌದು ಸರ್. ಎಷ್ಟು ದುಡ್ಡು ಹಾಕ್ತಿದ್ದಾರೆ? 18,000 ಏನು ಹಾಕ್ತಾ ಇದ್ದಾರೆ ಸರ್ ನಮಗೆ. 20,000. ಹೌದಾ? ಹೌದು ಸರ್. ಒಂದ್ ಎಕರೆಗೆ 20,000 ಕೊಡ್ತಿದ್ದಾರೆ. ಹೌದು ಸರ್. ನಾವು ಕಾಂಗ್ರೆಸ್ ಬಿಟ್ಟರೆ ನಾವು BJP ಅಲ್ಲ ಸರ್. ವರ್ಷಕ್ಕ ತಿಂಗಳಿಗ? ವರ್ಷಕ್ಕೆ ಸರ್. ವರ್ಷಕ್ಕೆ ಸರ್. 20,000ದಲ್ಲಿ ಕೇಂದ್ರ ಸರ್ಕಾರದವರು 6,000 ಕೊಡ್ತಾ ಇದಾರಂತೆ. ಇಲ್ಲ ಸರ್, ಅದೇ ನಮಗೆ ಗೊತ್ತಿಲ್ಲ. ನಮಗೆ ಬೀಳ್ತಿರೋದು ಕಾಂಗ್ರೆಸ್ ಸರ್. ನಮ್ದು ಕಾಂಗ್ರೆಸ್ ಪಕ್ಷ ಸರ್, ಕಾಂಗ್ರೆಸ್ ಸರ್ಕಾರ ಸರ್. ನಮ್ದು ಕಾಂಗ್ರೆಸ್ ಮಾತ್ರ? ಹೌದು ಸರ್. ಯಾರಿಗೆ ಓಟ್ ಹಾಕ್ತೀರಿ? ಆಕ್ಚುಲಿ ಬಿಜೆಪಿಗೆ ಸರ್. ಬಿಜೆಪಿಗ? ಎಲ್ಲರೂ ಸುಭಿಕ್ಷವಾಗಿರ್ತಾರೆ. ಬಿಜೆಪಿ ಬಂದ್ರೆ ಎಲ್ಲ ಸುರಕ್ಷಿತವಾಗಿರ್ತಾರೆ. ಹೌದಾ? ಬಲಗೈಗೆ 10,000 ಕೊಟ್ಟು ನಮ್ಮ ಹತ್ರ 20,000 ಕಿತ್ಕೊಂಡು ನಮಗೆ 10,000 ಕೊಡೋದು ಅಲ್ಲ. ಇನ್ನು 10,000 ಪ್ರಾಫಿಟ್ ಅವ್ರಿಗೆ ಹೋಗುತ್ತೆ. ನಮ್ಮ ದುಡ್ಡು ನಮಗೆ ಟ್ಯಾಕ್ಸ್ ಹಾಕಿ ನಮಗೆ ವಾಪಸ್ ಕೊಡೋದ್ರಾಗ ಏನು ಅರ್ಥ ಇಲ್ಲ. ನಾವು ದುಡಿದು ತಿನ್ಬೇಕು ಯಾವತ್ತಿದ್ರು. ಯಾಕಂದ್ರೆ ತಂದೆ ತಾಯಿಗೆ ಇಬ್ರು ಮಕ್ಳು ಇರ್ತಾರೆ. ಒಬ್ಬ ಕಳ್ಳತನದಿಂದ ಜೀವನ ಮಾಡ್ತಿರ್ತಾನೆ, ಒಬ್ಬ ಒಳ್ಳೆ ತಂದಿಂದ ಜೀವನ ಮಾಡ್ತಿರ್ತಾರೆ. ನಮಗೆ ಒಳ್ಳೆ ತಂದಿರೋ ಜೀವನ ಮಾಡೋಣ ಇಷ್ಟ ಹೊರತು ಕಳ್ಳತನದಿಂದ ಜೀವನ ಮಾಡೋಣ ಬೇಕಾಗಿಲ್ಲ ನಮಗೆ. ಈಗ ಇಲ್ಲಿ ಚಿತ್ರದುರ್ಗದಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಯಾರು ನಿಂತಿಲ್ಲ, ಎಲ್ಲ ಹೊರಗಡೆದವ್ರನ್ನ ತಂದು ಇಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಗೋವಿಂದ ಕಾರಜೋಳ ಅವರು ಬಿಜಾಪುರದವರು, ಅಲ್ಲಿ ಬಂದು ಇಲ್ಲಿ ನಿಂತ್ಕೊಂಡಿದ್ದಾರೆ. ಹಾಗೇನೆ BN ಚಂದ್ರಪ್ಪ ಅವರು ಕೂಡ ಅಷ್ಟೇ, ಬೇರೆ ಜಿಲ್ಲೆ ತಾಲೂಕಿನವರು, ಅಂದರೆ ಲಕ್ಕೋಳಿ ಕಡೆಯವರೇನೋ, ಅವ್ರು ಬಂದು ಇಲ್ಲಿ ನಿಲ್ಲಿಸಿದ್ದಾರೆ. ಹಾಗಾಗಿ ಲೋಕಲ್ ಕ್ಯಾಂಡಿಡೇಟೇ ಇಲ್ಲ. ಏನ್ ಅನ್ಸುತ್ತೆ ನಿಮಗೆ ಸರ್? ಒಂದ್ ಕಡೆ ನೋಡ್ಕೊಂಡ್ರೆ ಬೇಜಾರಾಗುತ್ತೆ. ಈಗ ಹೈಕಮಾಂಡ್ ತೀರ್ಮಾನ ಮಾಡಿದೆ ಅಂತಂದ್ರೆ ನಾವೆಲ್ಲ ಅದಕ್ಕೆ ಭದ್ರ ಆಗಿರ್ಬೇಕು. BJP ಅಂದಮೇಲೆ ಬಿಜೆಪಿಗೆ ಹಾಕ್ಬೇಕಂದ್ರೆ BJP ಅವ್ರ ಹೈಕಮಾಂಡ್ ಏನ್ ಡಿಸಿಷನ್ ಅಲ್ಲ, ಇಲ್ಲಿ ಲೋಕಲ್ ಲೀಡರ್ಸ್ ಇಲ್ಲ ಅಂತ ಆಯ್ತಾ? ಹಾಗಾದ್ರೆ ಏನಾದ್ರು ಸಮಸ್ಯೆ ಇದೆಯಾ? ಲೋಕಲ್ ಲೀಡರ್ಸ್ ಇದಾರೆ ಸರ್, ಆದ್ರೆ ಹೈಕಮಾಂಡ್ ತೀರ್ಮಾನ ತಗೊಂಡಿದ್ದೀವಿ. ಹೈಕಮಾಂಡ್ ತೀರ್ಮಾನ ತಗೊಳ್ಳಿಕ್ಕೆ ಒಂದು ಕಾರಣ ಇರ್ಬೇಕಲ್ವಾ ಅದ್ರ ಹಿಂದೆ? ನಮಗೇನು ಒಟ್ಟಿನಾಗೆ BJP ಪಕ್ಷಕ್ಕೆ ಓಟ್ ಹಾಕ್ಬೇಕು ಅನ್ನೋದು ನಮಗೆ ಅಷ್ಟೇ. ಈಗ BJPಲೇ ಒಳ ಜಗಳ ಆಗ್ತಿದೆ ಅಂತಾರೆ. ಅಂದ್ರೆ M ಚಂದ್ರಪ್ಪ ಇದಾರಲ್ಲ, ಅವ್ರ ಮಗ ರಘುಚಂದನ್ ಅಂತಿದ್ದಾರೆ, ಅವರಿಗೆ ಸೀಟ್ ಕೊಡಬೇಕು ಅಂತ ಅಪ್ಪ ಹೇಳಿದ್ರು. ಅವರಿಗೆ ಕೊಟ್ಟಿಲ್ಲ. ಅದ್ ನೋಡಿದ್ರೆ ಈಗ ಗೋವಿಂದ ಕಾರಜೋಳ ಕೊಟ್ಟಿದ್ದಾರೆ. ಇಲ್ಲ ಸರ್, ಎಲ್ಲ ಸರಿ ಹೋಗುತ್ತೆ. ಏನೋ ಮುಂದೆ ಅವ್ರಿಗೆ ಇನ್ನೂ ಫ್ಯೂಚರ್ ಇದೆ. ಇವರು ರಘುಚಂದನ್ ಅವರಿಗೆ ಕೊಡ್ತಾರೆ, ಸಿಗುತ್ತೆ. ಈ ಸರಿ ಒಂದೇ ಸರಿ ಸಫರ್ ಆಗೋದಲ್ಲ. ಎಲ್ಲ BJPಯಿಂದಲೇ ಎಲ್ಲ ಬೆಳೆದಿರೋದು. ಆ್ಯಕ್ಚುಲಿ ಎಲ್ಲರೂ ಹೇಳ್ಬೇಕಂದ್ರೆ BJP ಪಕ್ಷ ನೋಡಿ ಓಟ್ ಹಾಕಿದ್ದಾರೆ. ಗೋವಿಂದ ಕಾರಜೋಳ ಮತ್ತೆ ಚಂದ್ರಪ್ಪ ಅವ್ರ ನಡುವೆ ಪ್ರಬಲವಾದ ಪೈಪೋಟಿ ಇದೆಯಾ ಇಲ್ಲಿ ಈ ಜಿಲ್ಲೆಯಲ್ಲಿ? ಫೈಟ್ ಕೊಡ್ತಾರೆ, ಆದರೆ BJPಗೆ ವರ್ಕ್ ಆಗೋದಂದ್ರೆ ಮೋದಿ ಫ್ಯಾಕ್ಟರ್. ಅದೇ ಮೇನ್ ವರ್ಕ್ ಆಗ್ಬೇಕು. ಹಾಗಾದ್ರೆ ನೀವು ಯಾಕಂದ್ರೆ ಇಲ್ಲಿ ಜನಕ್ಕೆ ಗೋವಿಂದ ಕಾರಜೋಳ ಅಂದ್ರೆ ಯಾರಂತ ಬಹಳ ಜನಕ್ಕೆ ಗೊತ್ತಿಲ್ಲ. ಹಿಂಗಾಗಿ ಮೇನ್ ಮೋದಿ ಫ್ಯಾಕ್ಟರ್ ವರ್ಕ್ ಅಲ್ಲ. ನೀವು ಮೋದಿ ಫ್ಯಾಕ್ಟರ್ ಅಂತ ಹೇಳ್ತಿದ್ದೀರಿ, ಆದ್ರೆ ಇಲ್ಲಿ ಕಾಂಗ್ರೆಸ್ನವರು ಗ್ಯಾರಂಟಿ ಫ್ಯಾಕ್ಟರ್ ಕೊಟ್ಟಿದ್ದಾರೆ, ಒಂದಷ್ಟು ಗ್ಯಾರಂಟಿ ಭಾಗ್ಯ. ಏನಾಗ್ತದೆ ಅಂದ್ರೆ ವಿಧಾನಸಭೆ ಚುನಾವಣೆಗೆ ಆಮೇಲೆ ಲೋಕಸಭೆ ಚುನಾವಣೆಗೆ ಈಗ ಬಹಳ ಡಿಫ್ರೆನ್ಸ್ ಆಗ್ತದೆ ಸರ್. ನೀವ್ ಹೇಳೋದು ಯಾವುದೇ ಗ್ಯಾರಂಟಿಗಳು ವರ್ಕ್ ಆಗಲ್ಲ. ಗ್ಯಾರಂಟಿ ಅನ್ನೋದು ಈಗ ಲೋಕಸಭೆ ಎಲೆಕ್ಷನ್ಗೆ ಇಲ್ಲಿ ವರ್ಕ್ ಆಗೋದು ಕಮ್ಮಿ. ಯಾಕಂದ್ರೆ ಮೋದಿ ಫ್ಯಾಕ್ಟರ್ ಬಹಳ ವರ್ಕ್ ಆಗ್ತದೆ. ಜನ ಏನಂತಾರಂದ್ರೆ ಲೋಕಸಭೆ ಎಲೆಕ್ಷನ್ ಬಂದ್ರೆ ಮೋದಿ ಬರ್ಲಿ ಅಂತಾರ. ಅಲ್ಲ, ಮೋದಿ ಫ್ಯಾಕ್ಟರ್ ಅಂತೀರಿ, ಯಾವ್ದಾದ್ರು 1-2 ಫ್ಯಾಕ್ಟರ್ ಹೇಳ್ಬೋದಾ? ಏನದು ಮೋದಿ ಫ್ಯಾಕ್ಟರ್? ಮೋದಿ ಅಂದ್ರೆ ಸರ್ ಏನಂದ್ರೆ ಬಹಳ ವಿಶಾಲವಾದ ಚಿಂತನೆಗಳು, ಮುಂದಿನ ಭವಿಷ್ಯಕ್ಕಾಗಿ ಅವ್ರು ವಿಚಾರ ಮಾಡ್ತಾರ. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ದಾರೆ, ಅದು ಹೇಗಿದೆ ಅನ್ಸುತ್ತೆ ನಿಮ್ಗೆ? ಒಳ್ಳೇದಾ? ಇತಿಹಾಸದಿಂದನೂ ಕಟ್ಟಬೇಕು ಅಂತ ಹೇಳ್ಕೊಂಡ್ ಬರ್ತಾ ಇದ್ರು ಅಷ್ಟೇ, ಯಾರು ಕಟ್ಟಿರ್ಲಿಲ್ಲ. ಮೋದಿ ಒಂದೇ ಈ ಮಾತಿಗೆ ಕಟ್ಟಿ ನಿಲ್ಸಿದ್ದಾರೆ. ಎಲ್ಲ ಇಡೀ ಇಂಡಿಯಾದ ಹಿಂದೂಗಳು ರಾಮ ಮಂದಿರ ಅಂತ ಹೇಳೋದು. ಈಗ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಸ್ ಎಲ್ಲ ಫ್ರೀ ಮಾಡಿದೆ, ಲೇಡೀಸ್ ಕೇಳಿ, ಬಸ್ ಫ್ರೀ ಕೊಟ್ಟಿದೆ. ಇದು ನಿಮ್ಮ ಆಟೋ ಡ್ರೈವರ್ಸ್ಗೆ, ಆಟೋದವರಿಗೆ ಕೆಲವರಿಗೆಲ್ಲ ಹೊಡೆತ ಬಿದ್ದಿದೆಯಾ ಏನಾದ್ರು? ಹೌದು ಸರ್, ಹೊಡೆತ ಬಿದ್ದಿಲ್ಲ ಅಂತ ಹೇಳಿ. ಅದು ನಾನು ಫ್ರೀ ಕೊಡೋದು ಏನಂತ ಕೊಡ್ಬೇಕಂದ್ರೆ ಶಿಕ್ಷಣ ಕೊಡಬೇಕು, ಇಲ್ಲ ಮೆಡಿಕಲ್ ಕೊಡ್ಬೇಕು ಸರ್. ಇಂಥವೆಲ್ಲ ಫ್ರೀ ಕೊಟ್ಟು ಜನಗಳಿಗೆ ಭಾರ ಹಾಕೋದಲ್ಲ. 900 ರೂಪಾಯಿ ಚೀಲ ಇದ್ದಿದ್ದು 1,000 ರೂಪಾಯಿ ಚೀಲ ಆಗೈತೆ.
ಗೋವಿಂದ ಕಾರಜೋಳ ಅವ್ರು ಗೆಲ್ಲಬೇಕಾ, ಚಂದ್ರಪ್ಪ ಅವ್ರು ಗೆಲ್ಲಬೇಕಾ? ಸರ್ ನನಗೆ ಗೋವಿಂದ ಕಾರಜೋಳ ಗೆಲ್ಬೇಕು ಸರ್. ಯಾಕೋಸ್ಕರ? ಇದು ನಾವು ಪಾರ್ಟಿ ನೋಡೋಲ್ಲ ಸರ್, ಪಕ್ಷ ನೋಡ್ತೀವಿ ದುರ್ಗದಾಗೆ. ಓ, ಪಕ್ಷ ನೋಡಿ ಓಟ್ ಹಾಕ್ತೀರಿ. ಸಾಕಷ್ಟು ಜನ ಸೇರಿದ್ದಾರೆ. ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ, ಅಲ್ಲಿಗೆ ಹೋಗ್ತೀನಿ, ಅಲ್ಲಿ ಏನು ಹೇಳ್ತಾರೆ ನೋಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.